ಬಾಬಾ ಮಕಶಿಕೊಲ್ ಬೋರಿ ಅಂದರ ರಬು ಗರ ಗರಗ ಈ ಬಾಮ ಕಸಕತುರ ನಮಕು ಶಿಕಲ್ ಬೋರಿ ಅಂದರ ರಬ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಯೆರೂಸಲೇಮೇ ನಿನ್ನ ಮರೆತರೆ ನನ್ನ ಬಲಗೈ ಬೀಳುವುದು. ದೈವ ಸಾನ್ನಿಧ್ಯವೇ ಯೆರೂಸಲೇಮೇ ನಿನ್ನ ಮರೆತರೆ ನನ್ನ ಬಲಗೈ ಬೀಳುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನೇ ನನ್ನ ಮೊದಲಿಂಗನೇ ಮರೇನು. ಹರುಷದ ಮುಕುಟ ನೀನೇ. ಡ್ಯಾಡಿಯನ್ನು ನೋಡಿ ಹೇಳಿ, ಹೌದು ಈ ಮುಂಜಾನೆ ವೇಳೆಯಲ್ಲಿ ನನಗೆ ಹರುಷ ಅಂತಿದ್ರೆ ಅದು ನಿನ್ನಲ್ಲೇ ಡ್ಯಾಡಿ. ಹಗಲೆಲ್ಲ ಹಾಡು ನೀನೇ ಡ್ಯಾಡಿ, ರಾತ್ರಿಯ ಕನಸು ನೀನೇ. ಹೌದಪ್ಪ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹೌದಪ್ಪ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ಹೊರಗಿದಾಗ ಹರುಷ ತಂದೆ. ಹೌದು ಡ್ಯಾಡಿ, ನಾ ಚಿಂತೆಯಿಂದ ಹೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹೌದಪ್ಪ, ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮೊದಲಿಂಗನೇ ಮರೆಯನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಎಸ್ ಲಾರ್ಡ್, ಮರೆಯನು ನಾ. ಹಗಲೆಲ್ಲ ಹಾಡು ನೀನೇ ಡ್ಯಾಡಿ, ರಾತ್ರಿಯ ಕನಸು ನೀನೇ, ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ ಡ್ಯಾಡಿ. ಎಂದೆಂದು ನಿನ್ನನ್ನೇ ನಂಬಿರುವೆ,
ನಂಬಿರುವೆ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ. ಹಗಲೆಲ್ಲ ಹಾಡು ನೀನೇ ಡ್ಯಾಡಿ, ರಾತ್ರಿಯ ಕನಸು ನೀನೇ. ಹೌದಪ್ಪ, ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡು, ನನ್ನ ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಹೌದು ಡ್ಯಾಡಿ, ಚಿಂತೆಯಿಂದ ನಾ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹೌದಪ್ಪ, ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯನು ನಾ. ಹಗಲೆಲ್ಲ ಹಾಡು ನೀನೇ ಡ್ಯಾಡಿ, ರಾತ್ರಿಯ ದಿನವೆಲ್ಲ ನಿನ್ನ ಹಾಡುವೆ. ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹೌದು ಡ್ಯಾಡಿ, ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಏಸಪ್ಪನನ್ನು ನೋಡಿ ಹೇಳೋಣ, ದಿನವೆಲ್ಲ ನಿನ್ನ ಹಾಡುವೆ. ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ. ಚಿಂತೆಯಿಂದ ನಾ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಹೌದು ಡ್ಯಾಡಿ, ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹೌದಪ್ಪ, ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮೊದಲಿಂಗನೇ ಮರೆಯನು ನಾ. ಹರುಷದ ಮುಕುಟ ನೀನೇ ಅಯ್ಯ. ಹೌದು ರಾಜ, ಮೊದಲಿಂಗನೇ ಮರೆಯನು. ನಿನ್ನನ್ನು ಮರೆಯಲಿಕ್ಕಾಗಲ್ಲ ಡ್ಯಾಡಿ. ಹಾಲೆಲೂಯ. ನಮಗೆ ಹರುಷದ ಮುಕುಟ, ಕಿರೀಟ ನೀನೇ, ಆನಂದ ಮುಕುಟ ನೀನೇಪ್ಪ. ಈ ಮುಂಜಾನೆ ವೇಳೆಯಲ್ಲಿ ಓ ನಿನ್ನ ಸಾನ್ನಿಧ್ಯದಲ್ಲಿ ಸಂತೋಷಿಸುತ್ತೇವೆ ಡ್ಯಾಡಿ. We love you, Father. We love you, Jesus. We love you, Holy Spirit, God. Hallelujah. Hallelujah. Thank you, thank you, thank you, thank you, thank you, Lord. Hallelujah. Hallelujah. Thank you, thank you, thank you, Jesus. Thank you, Jesus. Hallelujah. Oh, ನಿನ್ನನ್ನು ಬಿಟ್ಟರೆ ನನಗೆ
ಯಾರುಂಟು ನಿನ್ನ ಹೊರತು ಬಯಕೆ ಏನುಂಟು ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು ನಿನ್ನ ಹೊರತು ಬಯಕೆ ಏನುಂಟು ಆಸೆಯೆಲ್ಲ ನೀನೇ ಅಯ್ಯ ಅಗತ್ಯವೆಲ್ಲ ನೀನೇ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ಆಸೆಯೆಲ್ಲ ನೀನೇ ಅಯ್ಯ ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ యేసయ్య ಅಗತ್ಯವೆಲ್ಲ ನೀನೇ. ರಕ್ಷಕನೇ యేసయ్య ಅಗತ್ಯವೆಲ್ಲ ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು ನಿನ್ನ ಹೊರತು ಬಯಕೆ ನಿನ್ನನ್ನು ಬಿಟ್ಟರೆ ಎಸ್ ಲಾರ್ಡ್ ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು ನಿನ್ನ ಹೊರತು ಬಯಕೆ. ನನ್ನ ಬಂಡೆ ನೀನೆ, ನನ್ನ ಪಾಲು ನೀನೆ, ನನಗೆ ಎಲ್ಲವೂ ನೀನೇ ಡ್ಯಾಡಿ. ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಹೌದು ಡ್ಯಾಡಿ, ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗೈ ಹಿಡಿದೆನ್ನ ಹೊರುತ್ತಿರುವೆ. ಎಂದೆಂದು ನಿನ್ನೊಂದಿಗೆ, ನಾನು ನಿನ್ನೊಂದಿಗೆ ಇರುವೆ, ಬಲಗೈ ಹಿಡಿದೆನ್ನ ಹೊರುತ್ತಿರುವೆ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಹೌದು ರಾಜ, ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ యేసయ్య ಅಗತ್ಯವೆಲ್ಲ ನೀನೇ. ರಕ್ಷಕನೇ యేసయ్య ಅಗತ್ಯವೆಲ್ಲ ನಿನ್ನೊಂದಿಗಿರುವುದೇ ನನಗೆ ಭಾಗ್ಯಪ್ಪ. ಯಾರುಂಟು ನಿನ್ನ ಹೊರತು ಬಯಕೆ ಏನುಂಟು ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು. ಹೌದು ಡ್ಯಾಡಿ, ನೀನೇ ನಮಗೆ ಆಶ್ರಯಪ್ಪ, ನಿನ್ನೊಂದಿಗಿರುವುದೇ ನಮಗೆ ಸೌಭಾಗ್ಯ, ನೀನೇ ನಮಗೆ ಕರ್ತನೆ ಆಧಾರ ಸ್ವಾಮಿ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎದೆ ಬಡಿತ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎದೆ ಬಡಿತ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ಹೌದಪ್ಪ, ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ಕರಗಳನ್ನು ಚಾಚಿ ಹೇಳುವ, ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಎಸ್ ಡ್ಯಾಡಿ, ಆಸೆಯೆಲ್ಲ ನೀನೇ ಅಯ್ಯ,
ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀನೇ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀನೇ. ಲೋಕದಿರುವ ದಿನವೆಲ್ಲ ನಿನ್ನ ಕಾರ್ಯವ ಮಾಡುವೆನು. ಲೋಕದಿರುವ ದಿನವೆಲ್ಲ ನಿನ್ನ ಕಾರ್ಯವ ಸಾರುವೆನು. ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ಹೌದು ಡ್ಯಾಡಿ, ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀ ತಾನೇ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀ ತಾನೇ. ನನ್ನ ಅಗತ್ಯವೆಲ್ಲ ನೀ ತಾನೇ, ನನ್ನ ಅಗತ್ಯವೆಲ್ಲ ನೀ ತಾನೇ. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು, ನಿನ್ನ ಹೊರತು ಬಯಕೆ ಏನುಂಟು. ಏನಿದೆಪ್ಪ, ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು, ನಿನ್ನ ಹೊರತು ಬಯಕೆ ಏನುಂಟು. ನಿನ್ನನ್ನು ಬಿಟ್ಟರೆ ನನಗಿನ್ನು ಯಾರಿದ್ದಾರೆ? ಒಂದೆರಡು ನಿಮಿಷ ಹಾಗೆ ಡ್ಯಾಡಿ ಜೊತೆ ಹೇಳುವ. ನೀನೇ ನನಗೆ ಆಧಾರ, ನೀನೇ ನನಗೆ ಆಶ್ರಯ, ನೀನೇ ನನಗೆ ಖೇಡ್ಯ, ನೀನೇ ನನಗೆ ಗುರಾಣಿ. ಡ್ಯಾಡಿ ಡ್ಯಾಡಿ, ಹಲ್ಲೆಲೂಯಾ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎದೆ ಬಡಿತ. ಹೌದಪ್ಪ, ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎದೆ ಬಡಿತ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ಹೌದು ಡ್ಯಾಡಿ, ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ಆಸೆಯೆಲ್ಲ ಡ್ಯಾಡಿ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ನನ್ನ ಆಸೆಯೆಲ್ಲ ಡ್ಯಾಡಿ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ನನ್ యేసయ్య, ಅಗತ್ಯವೆಲ್ಲ ನೀ ತಾನೇ. ಓಹೋ ರಕ್ಷಕನೇ ನನ್ యేసయ్య, ಅಗತ್ಯವೆಲ್ಲ ನೀ ತಾನೇ. ನನ್ನ ಅಗತ್ಯವೆಲ್ಲ ನೀ ತಾನೇ. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನ ಅಗತ್ಯವೆಲ್ಲ ನೀ ತಾನೇ. ನನಗೇನಾದರೂ ನೀಡಿದೆ ಅಂದರೆ ಅದು ನೀನೇ ಡ್ಯಾಡಿ. ನೀನಿದ್ಬಿಟ್ರೆ ಮಿಕ್ಕಿದೆಲ್ಲ ತಾನಾಗಿ ಬರ್ತದೆ. ಹಾಲೆಲೂಯಾ. ನನಗೆ ಬೇಕಾಗಿರೋದೆಲ್ಲ ನೀನೇ ಡ್ಯಾಡಿ. ನಿನ್ನ ಸಾನ್ನಿಧ್ಯವೇ ಅಪ್ಪ, ನಿನ್ನ ಪ್ರಸನ್ನತೆ ಡ್ಯಾಡಿ. ಡ್ಯಾಡಿ ಡ್ಯಾಡಿ
ಡ್ಯಾಡಿ. ಹಾಲೆಲೂಯ. ಡ್ಯಾಡಿ ಜೊತೆ ಹಾಗೆ ಮಾತನಾಡಿ, ಯಾರು ಆ ಕಡೆ ಗಮನ ಹರಿಸಬೇಡಿ, ಕರ್ತನ ಜೊತೆಲೇ ಮಾತನಾಡುವ. ಹಾಲೆಲೂಯ. ಓ ರಾಬಾಗಚ್ಚಿ ಅಂದರ ನಮಕೊರೋ ಅಕ್ಕರೆಯುಳ್ಳ ತಂದೆ, ಜೀವ ಸ್ವರೂಪನೇ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ತಂದರ ರಬು ಕಲಬೂರಿ ಅಂದರ ನಮ ಖುಷಿ ಕಲಗುರಗರಗ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುರರರವ ಕರಗರ. ನನ್ ಪ್ರಿಯನೇ, ನನ್ನೇಸುವೆ, ನನ್ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಹಾಲೆಲೂಯ. ನನ್ ಕುರುಬ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ಹೌದು ಡ್ಯಾಡಿ, ನನ್ ಕುರುಬ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ, ನನ್ನೇಸುವೆ, ನನ್ ಪ್ರಿಯನೇ, ನನ್ಯೇಸುವೆ, ಎಂದೆಂದು ನೀನೇ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳುವ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಹೌದು ಡ್ಯಾಡಿ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಥ್ಯಾಂಕ್ ಯು ಲಾರ್ಡ್. ಶಾಶ್ವತ ಸೌಭಾಗ್ಯವೇ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ, ಶಾಶ್ವತ ಸೌಭಾಗ್ಯವೇ. ಥ್ಯಾಂಕ್ ಯು. ಹೌದು, ಸೌಭಾಗ್ಯಪ್ಪ, ನೀನೇ ನಮ್ಮ ಸೌಭಾಗ್ಯ. ನೀನಿದ್ರೆ ನಮಗೆ ಅದಕ್ಕಿಂತ ದೊಡ್ಡ ಸಂಪತ್ತಿಲ್ಲ ಕರ್ತನೇ, ನಿನಗಿಂತ ದೊಡ್ಡ ಒಂದು ಸೌಭಾಗ್ಯ ನಮಗಿಲ್ಲಪ್ಪ. ಹಾಲೆಲೂಯ. ಹಾ 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 ಲೇಲೂಯ. ಡ್ಯಾಡಿ, ಆ ಹಾ 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 ಲೇಲೂಯ. ಆ ಹಾ ಹಾ ಲೇಲೂಯ. ಆ ಹಾ 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 ಲೇಲೂಯ.
ಥ್ಯಾಂಕ್ ಯು ಲಾರ್ಡ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37 ಮತ್ತು 38ನೇ ವಾಕ್ಯಗಳನ್ನು ಮತ್ತೆ ಓದುವ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37-38. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೀಕ್ಷಾ ಸ್ನಾನ ಅದು ಅನಿವಾರ್ಯ, ಕಡ್ಡಾಯ. ಅದು ಎಲ್ಲರೂ ತಗೊಳ್ಳೇಬೇಕು. ಎಲ್ಲ ಜಾತಿ ಜನ, ಎಲ್ಲ ದೇಶಗಳವರು ಎಲ್ಲರೂ ತಗೊಳ್ಳೇಬೇಕು. ಇಲ್ಲಾಂದರೆ ರಕ್ಷಣೆ ಇಲ್ಲ, ನಿತ್ಯ ಜೀವ ಇಲ್ಲ, ಶಾಶ್ವತ ಸೌಭಾಗ್ಯ ಇಲ್ಲ. ನಂಬಿ ದೀಕ್ಷಾ ಸ್ನಾನ ಹೊಂದುವವನು ರಕ್ಷಣೆ ಹೊಂದುತ್ತಾನೆ, ನಂಬದೇ ಹೋದವನು ದಂಡನೆಗೆ ಗುರಿಯಾಗ್ತಾನೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಇದೊಂದು ಚರ್ಚಿಗೆ ಸೇರಿಕೊಳ್ಳಿಕ್ಕೋ ಅಥವಾ ಒಂದು ಧರ್ಮಕ್ಕೆ ಸೇರಿಕೊಳ್ಳಿಕ್ಕೋ ಅಲ್ಲ. ರಕ್ಷಣೆ ಹೊಂದಲಿಕ್ಕೆ, ಪಾಪ ಕ್ಷಮಾಪಣೆ ಹೊಂದಲಿಕ್ಕೆ, ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ದೀಕ್ಷಾ ಸ್ನಾನ ಅನ್ನುವುದು ಕಡ್ಡಾಯವಾಗಿ ಅಗತ್ಯ. ಹೇಗೆ ತಗೋಬೇಕು ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಿಜವಾದ ಮಾನಸಾಂತರದೊಂದಿಗೆ ದೀಕ್ಷಾ ಸ್ನಾನ ತಗೋಬೇಕು. ಮಾನಸಾಂತರ ಇಲ್ಲಾಂದರೆ ಆ ದೀಕ್ಷಾ ಸ್ನಾನ ಇನ್ವ್ಯಾಲಿಡ್, ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಅದು ಮಾಮೂಲಿ ನೀರಿನಲ್ಲಿ ಮುಳುಗಿ ಬಂದ ಹಾಗೆ ಅಷ್ಟೇ. ಎರಡನೇದಾಗಿ ನೀರಿನಲ್ಲಿ ಮುಳುಗಿಯೇ ತೆಗೆದುಕೊಳ್ಳಬೇಕು. ಅದು ನೀರನ್ನ ತಲೆ ಮೇಲೆ ಹಾಕುವುದೋ ಚಿಮುಕಿಸುವುದೋ ಇದ್ಯಾವುದು ಸತ್ಯವೇದದಲ್ಲಿ ಇಲ್ಲ. ಆ ರೀತಿಯಾಗಿ ಏನಾದರೂ ನಿಮ್ಮ ಅನುಭವ ಇದ್ದಿದ್ದರೆ ಅದನ್ನು ಒಂದು ಚೈಲ್ಡ್ ಡೆಡಿಕೇಶನ್ ಆಗಿ ನಾವು ಪರಿಗಣಿಸಬಹುದೇ ಹೊರತು ಮಗು ಡೆಡಿಕೇಶನ್. ಯಾಕಂದರೆ ಸತ್ಯವೇದದಲ್ಲಿ ಮಗುವನ್ನು ದೇವರ ಸಮ್ಮುಖದಲ್ಲಿ ತಂದು ಪ್ರತಿಷ್ಠೆ ಮಾಡುವುದು ನಮಗೆ ಸತ್ಯವೇದದಲ್ಲಿ ಭಾಳ ಸ್ಪಷ್ಟವಾಗಿದೆ. ಯೇಸು ಮಗುವಾಗಿದ್ದಾಗಲೇ ಅದನ್ನು ಆ ಕೂಸನ್ನು ತಂದು ದೇವಾಲಯದಲ್ಲಿ ಒಂದು ಡೆಡಿಕೇಶನ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಆ ರೀತಿಯಾಗಿ ತಗೊಳ್ಬಹುದೇ ಹೊರತು ಅದನ್ನು ದೀಕ್ಷಾ ಸ್ನಾನ ಅಂತ ಹೇಳಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀರಿನಲ್ಲಿ ಮುಳುಗಿಯೇ ನಾವು ತಗೊಳ್ಬೇಕು ದೀಕ್ಷಾ ಸ್ನಾನ. ಇವತ್ತು ನಾವು ನೋಡುವಂಥದ್ದು ಏನಂದರೆ, ಅದರಲ್ಲೂ ನಿರ್ದಿಷ್ಟವಾಗಿ ಅಡಲ್ಟ್ ಬ್ಯಾಪ್ಟಿಸಮ್ ಅಂದರೆ ಬುದ್ಧಿ ತಿಳುವಳಿಕೆ ಬಂದ ಮೇಲೇ ದೀಕ್ಷಾ ಸ್ನಾನ ಅನ್ನೋದು ಆಗಬೇಕು. ಮಗುವಾಗಿದ್ದಾಗ ದೀಕ್ಷಾ ಸ್ನಾನ ಅದು ಇನ್ವ್ಯಾಲಿಡ್, ದೀಕ್ಷಾ ಸ್ನಾನ ಆಗೋದಿಲ್ಲ. ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ದ ಡೆಡಿಕೇಶನ್, ಚೈಲ್ಡ್ ಡೆಡಿಕೇಶನ್. ಇಟ್ ಕಾಂಟ್ ಬಿ ಕನ್ಸಿಡರ್ಡ್ ಆ್ಯಸ್ ದ ಬ್ಯಾಪ್ಟಿಸಮ್. ಯಾಕಂದರೆ ಸತ್ಯವೇದ ಎಲ್ಲೆಲ್ಲಿ ದೀಕ್ಷಾ ಸ್ನಾನ ಅಂತ ಹೇಳ್ತದೋ ಅದಕ್ಕೆ ಕೆಲವೊಂದು ನಿಬಂಧನೆಗಳಿವೆ, ಕೆಲವೊಂದು ವ್ಯವಸ್ಥೆ ಇದೆ, ಕೆಲವೊಂದು ಯಾವುದು ಅದಕ್ಕಾದಂಥ ದೀಕ್ಷಾ ಸ್ನಾನಕ್ಕಾದಂಥ ಕೆಲವೊಂದು ನಿಯಮಗಳಿವೆ. ನಾವು ಈಗಾಗಲೇ ನೋಡ್ತಾ ಬಂದ್ವಿ. ಮಾನಸಾಂತರ ಹೊಂದಿ, ಸುವಾರ್ತೆಯನ್ನು ನಂಬಿ ಮಾನಸಾಂತರವನ್ನು ಹೊಂದಿ ದೀಕ್ಷಾ ಸ್ನಾನ ತಗೊಳ್ಬೇಕು. ನೀರಿನಲ್ಲಿ ಮುಳುಗಿಯೇ ತೆಗೆದುಕೊಳ್ಬೇಕು. ಅದರಲ್ಲೂ ಮಗುವನ್ನು ನಾವು ನೀರಿನಲ್ಲಿ ಮುಳುಗಿಸ್ಲಿಕ್ಕೂ ಆಗೋದಿಲ್ಲ. ಮಗುವಾಗಿದ್ದಾಗ ದೀಕ್ಷಾ ಸ್ನಾನ ಅಂತ ಹೇಳಿ ನಾವು ಕೊಡಲಿಕ್ಕೂ ಆಗೋದಿಲ್ಲ. ನೋ ಚೈಲ್ಡ್ ಬ್ಯಾಪ್ಟಿಸಮ್. ಯಾಕೆ ಮಗುವಾಗಿದ್ದಾಗ ದೀಕ್ಷಾ ಸ್ನಾನ ಅದು ದೀಕ್ಷಾ ಸ್ನಾನ ಅಂತ ಹೇಳಿ ಕನ್ಸಿಡರ್ ಆಗೋದಿಲ್ಲ ಅಂತ ಹೇಳೋದಾದರೆ, ಈಗಾಗಲೇ ನಾವು ಮೊದಲು ನೋಡ್ತಾ ಬಂದ ಹಾಗೆ ನಮಗೆ ದೀಕ್ಷಾ ಸ್ನಾನ ಅಂತ ಹೇಳಿದ್ರೇ ಅಂತರ್ಯದಲ್ಲಿ ಆಗುವ ರಕ್ಷಣಾ ಅನುಭವದ ಹೊರಗಿನ ಸರ್ಟಿಫಿಕೇಟ್ ಅಂತ ನಾವು ಹೇಳಿದ್ವಿ. ಹೊರಗಿನ ನಮ್ಮ ಅಂತರ್ಯದಲ್ಲಿ ಆಗುವ ಆ ದೈವಿಕವಾದಂತಹ ವಿಚಾರ, ಮಾನಸಾಂತರ, ದೇವರನ್ನು ಅಂಗೀಕರಿಸುವಂತಹ ಆ ವಿಚಾರ ಏನಿದೆ, ಅದರ ಹೊರಗಿನ ಔಟರ್ ಎಕ್ಸ್ಪ್ರೆಷನ್ ಅಷ್ಟೇ ದೀಕ್ಷಾ ಸ್ನಾನ. ಮಗುವಾಗಿದ್ದಾಗ ದೀಕ್ಷಾ ಸ್ನಾನ ಅಂತ ಹೇಳುವುದಾದರೆ ಅದು ಈ ಕಾರ್ಯ ಮಗುವಿನಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಮಾನಸಾಂತರ, ಆ ರಕ್ಷಣಾ ಅನುಭವ ಅನ್ನುವುದು ಸುಮ್ಮನೆ ಬರೋದಿಲ್ಲ. ನಾವು ಸತ್ಯವೇದದಲ್ಲಿ ಅನೇಕ ವಿಚಾರಗಳನ್ನು ನೋಡ್ತೇವೆ. ಮಾರ್ಕನ ಸುವಾರ್ತೆ 16:16 ಯೇಸು ಸ್ವಾಮಿ ಹೇಳ್ತಾರೆ, ನಂಬಿ ದೀಕ್ಷಾ ಸ್ನಾನ ಹೊಂದುವವನು ರಕ್ಷಣೆ ಹೊಂತಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ನಂಬುದು ಅಂದರೆ ಏನರ್ಥ?
ಅನೇಕರಿಗೆ ನಂಬುವುದು ಅಂತಂದರೆ ಗೊತ್ತಿಲ್ಲ. ನಂಬುವುದು ಅಂತ ಹೇಳುವಾಗ ನಮ್ಮ ಪಾಪಗಳಿಗಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದು ನಮಗಾಗಿ ಯೇಸು ಬಲಿಯಾದನು ಅಂತ ಅನ್ನುವುದನ್ನು ನಂಬಬೇಕು. ಇದನ್ನು ನಂಬಬೇಕು. ಅದನ್ನೇ ಕಂಚಕ್ಕೆ ಹೇಳ್ತಾನೆ. ನೀವು ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡಿ. 36 ಅಪೊಸ್ತಲರ ಕೃತ್ಯಗಳು 8:36. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. 37ನೇ ವಚನ ನೋಡಿ, ಎಲ್ಲಿದೆ? ಅಲ್ಲಿಲ್ಲ. 37ನೇ ವಚನ ಅಲ್ಲಿಲ್ಲ, ಕೆಳಗಡೆ ಅದು ಕೆಳಗಡೆ ಒಂದು ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ ನೋಡಿ. 37 ಕೆಲವು ಪ್ರತಿಗಳಲ್ಲಿ ಇದೆ ಅಂತ ಹೇಳಲು ಫಿಲಿಪ್ಪನು, ನೀನು ಮನಪೂರ್ವಕವಾಗಿ ನಂಬುವುದಾದರೆ ಆಗಬಹುದು ಎಂದು. ನೀನು ಮನಪೂರ್ವಕವಾಗಿ ನಂಬುವುದಾದರೆ ಆಗಬಹುದು. ನೆಕ್ಸ್ಟ್ ಅವನೇನು ಹೇಳ್ತಾನೆ? ಅದಕ್ಕೆ ಅವನು, ಯೇಸು ಕ್ರಿಸ್ತನನ್ನು ದೇವಕುಮಾರನೆಂದು ನಂಬುತ್ತೇನೆ ಎಂದು. ಯೇಸು ಕ್ರಿಸ್ತನನ್ನು ದೇವಕುಮಾರನೆಂದು ಅಂದರೆ ಬರಬೇಕಾದಂತಹ ರಕ್ಷಕನೆಂದು, ನನಗಾಗಿ ಪ್ರಾಣ ಕೊಟ್ಟನೆಂದು, ಯಜ್ಞದ ಕುರಿ ಆತನೇ ಅಂತ ಹೇಳಿ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟಂತಹ ಕುರಿ ಆತನೇ ಎಂದು, ಈಗ ನನಗೆ ಹೇಳಲ್ಪಟ್ಟ ಸುವಾರ್ತೆ, ಮೇಲೆ ಹೇಳಲ್ಪಟ್ಟ ಸುವಾರ್ತೆಯನ್ನು ನಾನು ನಂಬ್ತೇನೆ ಅಂತ ಹೇಳಿ ಅವನು ಹೇಳ್ತಾನೆ. ನಂಬಿಕೆ ಅಂತ ಅನ್ನುವಾಗ ಸುಮ್ಮನೆ ಏನೋ ನಂಬೋದಲ್ಲ, ಅದರಲ್ಲಿ ಅರ್ಥಗರ್ಭಿತವಾಗಿ ನನಗಾಗಿ ಯೇಸು ದೇವಕುಮಾರನು ಲೋಕದಲ್ಲಿ ಮನುಷ್ಯನಾಗಿ ಬಂದನು, ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಜೀವ ಕೊಟ್ಟನು, ನನಗಾಗಿ 3ನೇ ದಿನ ಎದ್ದು ಬಂದನು. ಸೊ ಈ ವಿಚಾರಗಳನ್ನು ನಾವು ನಂಬಬೇಕು. ಹಲ್ಲೆಲೂಯಾ. ಸೊ ಈ ನಂಬಿಕೆ ನಾವು ಮಕ್ಕಳಲ್ಲಿ ನಾವು ಎದುರು ನೋಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಸೊ ಈ ನಂಬಿಕೆಯ ಲೆವೆಲ್, ಪೂರ್ಣ ಪ್ರಮಾಣದ ಅಂಡರ್ಸ್ಟ್ಯಾಂಡಿಂಗ್, ಗ್ರಹಿಕೆ ಬರುವವರೆಗೆ ನಾವು ಅವ್ರನ್ನ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನೋಡಿ, ಗೌರ್ಮೆಂಟೇ ಒಂದು ನಿಯಮ ಮಾಡಿದೆ, 18 ವಯಸ್ಸಿನ ಕೆಳಗೆ ಮಕ್ಕಳು ಕೆಲವು ಸಮಯದಲ್ಲಿ ಅಪರಾಧ ಮಾಡಿದ್ರೂ ಸಹ ಅವ್ರು ಮಾಡಿದ್ದಾಗಿ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವರಿಗೆ ಅಷ್ಟು ವಿವೇಚನೆ ಸಾಕಾಗೋದಿಲ್ಲ. ಅದರಿಂದಾಗಿ ಆ ಅಪರಾಧವನ್ನು ಅವ್ರ ಮೇಲೆ ಹಾಕೋದಿಲ್ಲ. ಚಿಕ್ಕ ಮಕ್ಕಳ ಮೇಲೆ ಅಪರಾಧ ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅವ್ರನ್ನೇನಿದ್ರು ಅವ್ರನ್ನ ಮಾನಿಟ್ರ್ ಮಾಡಲಿಕ್ಕೆ ಎಲ್ಲಾದರೂ ಒಂದು ಸ್ಥಳದಲ್ಲಿ ಇಟ್ಟು, ರಿಮ್ಯಾಂಡ್ ಹೋಮ್ನಲ್ಲಿ ಇಟ್ಟು ಅವ್ರನ್ನ ಸನ್ಮಾರ್ಗದಲ್ಲಿ ನಡೆಸಬಹುದೇ ಹೊರತು ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಶಿಕ್ಷೆ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಚಿಕ್ಕ ಮಕ್ಕಳನ್ನು. ಯಾಕಂದರೆ ಅವರಿಗೆ ಇನ್ನೂ ಆ ವಿವೇಚನೆ ಸಾಕಾಗೋದಿಲ್ಲ ಅಂತ ಹೇಳಿ ಸರ್ವೆ ಮಾಡಿದ್ದಾರೆ ಆ ರೀತಿಯಾಗಿ. ಅಂದರೆ ನಾವು ನಮ್ಮ ಒಂದು ಆತ್ಮಿಕ ವಾತಾವರಣದಲ್ಲಿ ಮಕ್ಕಳು ಬೆಳೆಯುವಾಗ ನಂಬಿಕೆಯಲ್ಲಿ ಬೆಳೀತಾ ಇರ್ತಾರೆ. ಆದರೆ ಸ್ವತಃ ತಾವು ತೀರ್ಮಾನ ಮಾಡಿ, ಯೇಸುವೇ ನನ್ನ ರಕ್ಷಕನು, ನನ್ನ ಪಾಪಗಳಿಗಾಗಿ ಸತ್ತನು ಅಂತ ಹೇಳಿ ಆ ಅನುಭವಪೂರ್ವಕವಾದ ಒಂದು ಹೃದಯಪೂರ್ವಕವಾದ ನಿಶ್ಚಯಕ್ಕೆ ಬರಬೇಕಾದ್ರೆ ಒಂದು ಮೆಚ್ಯೂರಿಟಿ ಸ್ಟೇಜ್ ಬರಬೇಕು. ಕೆಲವರು ಹೇಳ್ತಾರೆ, 5 ವರ್ಷದಲ್ಲೇ ದೀಕ್ಷಾಸ್ನಾನ ತಗೋಬಿಟ್ಲು ನನ್ನ ಮಗಳು. ಸಂತೋಷ. 5 ವರ್ಷದಲ್ಲಿ ನಾವು ಮಕ್ಕಳನ್ನು ಭಯಭಕ್ತಿಯಲ್ಲಿ ನಡೆಸುವಾಗ ಚಿಕ್ಕ ವಯಸ್ಸಿನಿಂದ ಮಕ್ಕಳು ಭಯಭಕ್ತಿಯಲ್ಲಿ ಬೆಳೀತಾರೆ. ಈಗ ತಿಮೋಥೆಯನನ್ನು ಯೂನಿಕೆ ಮತ್ತು ಅಮ್ಮ ಯೂನಿಕೆ ಅಜ್ಜಿ ಲೋಬಿ ಆತ್ಮಿಕದಲ್ಲಿ ಬೆಳೆಸಿರಲಿಲ್ವಾ? ಹೌದು, ಬೆಳೆಸ್ತಾರೆ. ಆತ್ಮಿಕದಲ್ಲಿ ಬೆಳೆಯುವುದು ಅಗತ್ಯ. ಆದರೆ ಆ ರಕ್ಷಣಾ ಅನುಭವ ಜೀವಿತದಲ್ಲಿ ತನಗೆಂತ ಒಂದು ತೀರ್ಮಾನ, ಇನ್ನು ನನ್ನ ಜೀವನ ಹೀಗೇ ಇರಬೇಕು, ಈ ರೀತಿ ನಿತ್ಯದ ಹಾದಿಯಲ್ಲೇ ಇರಬೇಕು ಅಂತ ಹೇಳಿ ಅದನ್ನು ಸ್ವತಃ ನಿರ್ಣಯಿಸಲಿಕ್ಕೆ ಒಂದು ನಿರ್ದಿಷ್ಟ ಹಂತ ಬೇಕು. 18 ದಾಟಲೇಬೇಕು ಅಂತ ಏನಿಲ್ಲ. ಸೊ ಆ ಒಂದು ನಿರ್ದಿಷ್ಟ ಪರಿಪಕ್ವತೆ, ಅಡಲ್ಟ್ ಏಜ್ ಅನ್ನೋದು ಆದಾಗ ಅವ್ರು ತೆಗೆದುಕೊಳ್ಳುವ ತೀರ್ಮಾನ ಅವ್ರದ್ದಾಗಿರ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಆ ಹಂತ ಬರೋವರೆಗೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು ಸೂಕ್ತ ಅಲ್ಲ. ಚಿಕ್ಕ ಮಕ್ಕಳಿಗೆ 2 ವರ್ಷದಲ್ಲಿ, ಕೆಲವರೆಲ್ಲ ಪಾಸ್ಟ್ರ್ ಮಗಳಾಗ್ಬಿಟ್ರೆ, ಸೇವಕರ ಮಗಳಾಗ್ಬಿಟ್ರೆ 5 ವರ್ಷದಲ್ಲಿ ದೀಕ್ಷಾ ಸ್ನಾನ ಕೊಡಲಿಕ್ಕಾಗೋದು, 7 ವರ್ಷದಲ್ಲಿ ಕೊಡಲಿಕ್ಕಾಗೋದಿಲ್ಲ. ಯಾರೇ ಆಗಿರಲಿ, ಓಕೆ, ಒಳ್ಳೆಯ ವಾತಾವರಣದಲ್ಲಿ ಬೆಳೀಲಿ, ಆತ್ಮಿಕವಾಗಿ ಬೆಳೀಲಿ, ಸಮುವೇಲನ ಹಾಗೆ ದೇವರ ಸಾನ್ನಿಧ್ಯದಲ್ಲಿ ಬೆಳೀಲಿ. ಆದರೆ ಒಂದು ಸಮಯ ಬಂದಾಗ ದೇವರು ಸಮುವೇಲನನ್ನು ಕರೆದು ಅವನಿಗೆ
ನಿರ್ವಹಿಸಬೇಕಾದ ಜವಾಬ್ದಾರಿಕೆಗಳನ್ನು ಕೊಟ್ಟನು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದರಿಂದಾಗಿ ದೀಕ್ಷಾಸ್ನಾನ ಅನ್ನುವಾಗ ಒಂದು ಮೆಚ್ಯೂರಿಟಿ ಸ್ಟೇಜ್, ಯಾವುದು ಸರಿ ಯಾವುದು ಸಪ್ಪು ಅಂತ ಗ್ರಹಿಸುವಂಥ ಒಂದು ಹಂತಕ್ಕೆ ಬಂದಾಗ ಮಾತ್ರವೇ ಅವ್ರು ಹೃದಯಪೂರ್ವಕವಾಗಿ ನಂಬಲಿಕ್ಕೆ. ಅಪೊಸ್ತಲರ ಕೃತ್ಯಗಳು 6:7 ಓದಿ. ಅಪೊಸ್ತಲರ ಕೃತ್ಯಗಳು 6:7 ಅಲ್ಲಿ ಫಿಲಿಪ್ಪನು ಹೋಗಿ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 7ನೇ ವಚನ. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು, ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಕ್ರಿಸ್ತ ನಂಬಿಕೆಗೆ ಒಳಗಾಗ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಹಾಗಾಗಿ ಈ ನಂಬಿಕೆ ಅನ್ನುವುದು ಅವರೊಳಗೆ ಬರಲಿಕ್ಕೆ, ಮಾನಸಾಂತರ ಅವರೊಳಗೆ ಬರಲಿಕ್ಕೂ ಕೂಡ ಆ ನಿರ್ದಿಷ್ಟ ಒಂದು ಅಡಲ್ಟ್ ಏಜ್ ಅನ್ನುವುದು ಅವಶ್ಯ. ಅಪೊಸ್ತಲರ ಕೃತ್ಯಗಳು 2:37 ಪೇತ್ರನು ಪ್ರಸಂಗ ಮಾಡಿದಾಗ ಅದನ್ನು ಕೇಳಿದವರ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು. ಅವರ ಹೃದಯದ ಅಲಗು ನೆಟ್ಟಂತಂದ್ರೆ ಚಾಕ್ನಲ್ಲಿ ಚುಚ್ಚಿದ ಹಾಗೆ, ಕತ್ತಿಯಲ್ಲಿ ತಿವಿದ ಹಾಗೆ ಆಯ್ತಂತೆ. ತಾವು ಮಾಡಿದ ತಪ್ಪನ್ನು ಚುಚ್ಚಿ ತೋರಿಸಿದ ಹಾಗಾಯಿತು. ಆಮೇಲೆ ಅವರೇನು ಕೇಳ್ತಾರೆ? ಸಹೋದರರೇ ನಾವೇನು ಮಾಡಬೇಕು? ನಾವು ಏನು ಮಾಡಬೇಕು? ಅವರೊಳಗೆ ಅದು ಬರ್ತದೆ. ನಾನೇನು ಮಾಡಬೇಕು? ನಾನು ರಕ್ಷಣೆ ಹೊಂದಬೇಕು, ನನ್ನ ರಕ್ಷಣೆಗೆ ನಾನೇನು ಮಾಡಬೇಕು? ಸೊ ಈ ಒಂದು ಆ್ಯಕ್ಟ್ ಇದೆ ನೋಡಿ, ಅದು ಬರದೆ ನಾವು ದೀಕ್ಷಾಸ್ನಾನ ಕೊಡೋಕ್ಕಾಗಲ್ಲ. ಮಕ್ಕಳಲ್ಲಿ ನಾವು ಇದನ್ನು ಎದುರು ನೋಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಅದರಲ್ಲಿ 38ನೇ ವಚನವನ್ನು ಓದಿ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೇವರ ಕಡೆಗೆ ತಿರುಗಿಕೊಂಡು ಆ ಲೋಕದ ಪಾಪದ ಮಾರ್ಗವನ್ನು ಬಿಟ್ಟು ಇನ್ಮೇಲೆ ನನಗೆ ಈ ಪಾಪ ಬೇಡ ಅಂತ ಹೇಳಿ ದೇವರ ಕಡೆಗೆ ತಿರುಗಿಕೊಳ್ಳುವಂತಹ ಒಂದು ಕಾರ್ಯ ಆಗುವುದಕ್ಕೆ ಚಿಕ್ಕ ಮಕ್ಕಳಲ್ಲಿ ನಾವು ಎದುರು ನೋಡೋಕ್ಕಾಗಲ್ಲ. ನಾವು ಹೇಳಿದಾಗ ಅವ್ರು ಮಾಡ್ತಾರೆ ನಿಜ, ಅದೆಲ್ಲ ಬೆಳವಣಿಗೆ ಸ್ಟೇಜ್ ಅಷ್ಟೇ. ಅವರಾಗಿ ಆ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸೊ ಅವರಿಗೆ ಒಂದು ಪರಿಪಕ್ವತೆಯ ವಯಸ್ಸು ಅನ್ನುವುದು ಬೇಕು. ಕೆಳಗೆ ಅದರಲ್ಲೇ 41ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯಗಳು 2:41 ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಅವರಿಗೆ ಆ ವಿವೇಚನೆ ಇತ್ತು. ಅವರೆಲ್ಲ ಆ ವಿವೇಚನೆಯನ್ನು ಹೊಂದಿದವರು. ಪೇತ್ರನ ಪ್ರಸಂಗವನ್ನು ಕೇಳಿ, ಹೌದು ಇವ್ನು ಹೇಳ್ತಾ ಇರೋದು ಸರಿ, ನಮ್ಮ ಜೀವನ ಹಿಂಗೇನೆ ಇರಬೇಕು, ಇದೇ ರಕ್ಷಣೆಯ ಮಾರ್ಗ ಅಂತ ಹೇಳಿ ಅದನ್ನು ಒಪ್ಪಿಕೊಂಡರು. ನಾವು ಮಗುವಾಗಿ ದೀಕ್ಷಾ ಸ್ನಾನ ಕೊಡುವಾಗ ಅದೆಲ್ಲ ಮಗುವಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ಇದ್ರೇ ದೀಕ್ಷಾ ಸ್ನಾನ ಅಂತ ಕನ್ಸಿಡರ್ ಆಗೋದು. ಕೆಲವರು ಹೇಳ್ತಾರೆ, ಇವರ ಪರವಾಗಿ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಪ್ಕೊಳ್ತಾರೆ. ಯಾರಾದರೂ ಒಬ್ಬರು ದೊಡ್ಡವರು, ತಂದೆ ತಾಯಿಗಳು ಮಗುವನ್ನು ಬೆಳೆಸುವ ಒಂದು ಜವಾಬ್ದಾರಿಕೆ ತಗೊಳ್ತಾರೆ, ನಿಜ. ಆದರೆ ದೀಕ್ಷಾ ಸ್ನಾನ ಅವ್ರಿಗಾಗಿ ತಗೊಳ್ಳೋದಲ್ವಲ್ಲ. ದೀಕ್ಷಾ ಸ್ನಾನ ಅವ್ರಿಗಾಗಲ್ಲ. ಕೆಲವು ಸಮಯಗಳಲ್ಲಿ ಕೆಲವ್ರನ್ನ ಕೇಳಿದ್ರೆ, ಬನ್ನಿ ನೀವು ಪ್ರಾರ್ಥನೆಗೆ ಬನ್ನಿ, ಆರಾಧನೆಗೆ ಬನ್ನಿ, ಚರ್ಚಿಗೆ ಬನ್ನಿ ಅಂತ ಕೇಳಿದ್ರೆ, ಅದೇ ಬ್ರದರ್ ಮಕ್ಕಳನ್ನೆಲ್ಲ ಕಳಿಸ್ತಾ ಇದ್ದೀನಲ್ಲ ಅಂತ ಹೇಳ್ತಾರೆ. ಹೌದು, ಮಕ್ಕಳು ಕಳಿಸಿದ್ರೆ ಅವ್ರಿಗೆ ಸ್ಯಾಲ್ವೇಷನ್ ಪ್ರತಿಯೊಬ್ಬರಿಗೂ ಪರ್ಸ್ನಲ್. ಅದು ಅವ್ರಿಗೆ, ಅವರು ಊಟ ಮಾಡುವುದು ಅವ್ರಿಗೆ, ನಾವು ಊಟ ಮಾಡುವುದು ನಮಗೆ. ಸ್ಯಾಲ್ವೇಷನ್ ಈಸ್ ಪರ್ಸ್ನಲ್. ಅದರಿಂದಾಗಿ ನಾನು ನಂಬಿದ್ದೀನಿ, ಮಗುಗೆ ದೀಕ್ಷಾ ಸ್ನಾನ ಕೊಡಿ ಅಂತಂದರೆ ಇಟ್ ಈಸ್ ಸೆನ್ಸ್ಲೆಸ್. ಅಂದರೆ ಮಗು ಒಂದು ಪರಿಪಕ್ವತೆಗೆ ಬಂದು ತಾನು ಅಂಡರ್ಸ್ಟ್ಯಾಂಡೊಂದಿಗೆ, ಹೌದು ಇದು ತಪ್ಪು, ನಾನು ಮಾಡಿದ ತಪ್ಪು, ಇನ್ಮೇಲೆ ನಾನು ಹಿಂಗೆ ಮಾಡಬಾರ್ದು, ಇನ್ಮೇಲೆ ನನಗೆ ಈ ಮಾರ್ಗನೇ ಬೇಕು, ಇದೇ ಸರಿ ಅಂತ ಹೇಳಿ ಆ ರಕ್ಷಣೆಯನ್ನು ಅಂಗೀಕರಿಸಬೇಕು. ಮಾನಸಾಂತರವನ್ನು ಅವರೊಳಗೆ ನಾವು ಕಾಣಬೇಕು. ಆವಾಗ ಅವರಿಗೆ ದೀಕ್ಷಾ ಸ್ನಾನ. ಈಗ ಆ ಒಳಗಾಗಿರುವಂತಹ ಆ ರಕ್ಷಣಾ ಅನುಭವದ ಹೊರಗಿನ ಗುರುತು ತಾನೇ ದೀಕ್ಷಾ ಸ್ನಾನ. ಹಲ್ಲೆಲೂಯಾ. ಅದರಿಂದಾಗಿ ಅಡಲ್ಟ್ ಬ್ಯಾಪ್ಟಿಸಮ್ ಅಂದರೆ ವಯಸ್ಕರು ಒಂದು ನಿರ್ದಿಷ್ಟ ಮೆಚ್ಯೂರಿಟಿ ವಯಸ್ಸಿಗೆ ಬಂದ ಮೇಲೇ ಅವರಿಗೆ ದೀಕ್ಷಾ ಸ್ನಾನ ಕೊಡಬೇಕು. ವಯಸ್ಸಿಗೆ ಬಂದಿದ್ದಾರೆ ಅನ್ನೋದಕ್ಕಾಗೆಲ್ಲ, ಬಂದ ಮೇಲೆ ಮಾತ್ರವೇ ಅವರಿಗೆ ನಿಜವಾದ ರಕ್ಷಣಾ ಅನುಭವ ಆಗಲಿಕ್ಕೆ ಸಾಧ್ಯತೆ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನು ಕೆಲವು ವಚನಗಳನ್ನು ಓದಿ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 4ನೇ ವಚನವನ್ನು ಓದಿ.
ಅಪೊಸ್ತಲರ ಕೃತ್ಯಗಳು 8:4. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ತ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು, ಚೆನ್ನಾಗಿ ಗಮನಿಸಿ, ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ದೇ ಅಬ್ಸರ್ವ್ಡ್, ಕೇಳಿಸ್ಕೊಂಡ್ರು, ನೋಡಿದ್ರು, ಸೂಚಕ ಕಾರ್ಯಗಳು ನೋಡಿದ್ರು, ಅದನ್ನು ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು, ಗಮನ ಕೊಟ್ಟರು. 12ನೇ ವಚನ ಹೇಳ್ತದೆ, ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭ ವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಗಂಡಸರು ಹೆಂಗಸರು ಇವ್ರು ಯಾರಂದ್ರೆ ಕೇಳಿದವರು, ನೋಡಿದವರು, ಲಕ್ಷ್ಯ ಕೊಟ್ಟವರು, ಅನಂತರ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ನಾವು ಒಂದು ಮಗುವಿನಲ್ಲಿ ಈ ಒಂದು ಹಂತವನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಒಂದು ನಿರ್ದಿಷ್ಟ ಒಂದು ಪರಿಪಕ್ವತೆಯ ಮೆಚ್ಯೂರಿಟಿ ಸ್ಟೇಜ್ಗೆ, ವಯಸ್ಕರ ಸ್ಥಾನಕ್ಕೆ ಬಂದಾಗ ಅವರೊಳಗೆ ಈ ರೀತಿಯ ಕಾರ್ಯಗಳನ್ನು ನಾವು ಎದುರು ನೋಡಲಿಕ್ಕೆ ಸಾಧ್ಯ, ಅಬ್ಸರ್ವ್ ಮಾಡಲಿಕ್ಕೆ, ವಿವೇಚನೆ ಮಾಡಲಿಕ್ಕೆ. ಹೌದು, ಇದೇ ಸರಿ, ಇನ್ಮೇಲೆ ಇದರಲ್ಲಿ ಬೇಡ, ಈ ಪಾಪ ನನಗೆ ಬೇಡ, ಈ ತೀರ್ಮಾನ ಮಾಡಲಿಕ್ಕೆ. ಅದಕ್ಕೆ ಚಿಕ್ಕ ಮಕ್ಕಳಾಗಿದ್ದಾಗ ಸತ್ಯವೇದ ಹೇಳ್ತದೆ ಬೆತ್ತ ಹಿಡಿಬೇಕು ಅಂತ ಹೇಳಿ. ಯಾಕೆ ಬೆತ್ತ ಹಿಡಿಬೇಕು? ಅವರು ನಿರ್ಧಾರ ಮಾಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಸಾಕಾಗಲ್ಲ. ಆಗ ಅಟ್ಲೀಸ್ಟ್ ಈ ಬೆತ್ತದಕ್ಕಾದರೂ ಅವ್ರು ಹೆದರಿ ತಪ್ಪು ಮಾರ್ಗಕ್ಕೆ ಹೋಗದೇ ಇರ್ತಾರೆ. ಮುಪ್ಪಿನಲ್ಲಿಯೂ ಓರೆಯಾಗணும் ಅಂತ ವಾಕ್ಯ ಹೇಳುತ್ತೆ. ಬಾಲಕನನ್ನು ಶಿಕ್ಷಿಸು, ಅವನು ಮುಪ್ಪಿನಲ್ಲೂ ಓರೆಯಾಗಿ ಹೋಗೋಣ, ದಾರಿ ತಪ್ಪಿ ಹೋಗೋದಿಲ್ಲ. ಯಾಕೆ ಅವ್ರಿಗೆ ಕಡ್ಡಿ ಹಿಡಿಯುವುದು, ಬೆತ್ತ ತೆಗೆದುಕೊಳ್ಳುವುದು ಯಾಕೆ? ಈಗ ಅವರಿಗೆ ನಿರ್ಧಾರ ಮಾಡಲಿಕ್ಕೆ ಗೊತ್ತಿಲ್ಲ, ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಿಲ್ಲ. ಈಗ ಅವ್ರಿಗೆ ಈ ಬೆತ್ತ, ಡ್ಯಾಡಿ ಹತ್ರ ಇರುವ ಬೆತ್ತ ನೋಡಿ ಹೆದರ್ತಾನೆ, ಡ್ಯಾಡಿ ಹೊಡಿತಾರೆ. ಅದಕ್ಕಾದರೂ ಅವನೇನು ಮಾಡ್ತಾನೆ, ಸನ್ಮಾರ್ಗದಲ್ಲಿ ನಡೀತಾ ಇರ್ತಾನೆ. ಒಂದು ಮೆಚ್ಯೂರಿಟಿಗೆ ಬಂದ ಮೇಲೆ ಆಮೇಲೆ ಹೊಡಿಬಾರ್ದು. ಕೆಲವರು ಮಕ್ಕಳನ್ನ ಒಂದು ದೊಡ್ಡವರಾದ ಮೇಲೆ ಇಟ್ಕೊಂಡು ಹೊಡಿತಾ ಇರ್ತಾರೆ. ಅದೆಲ್ಲ ಸರಿ ಇಲ್ಲ. ಹೊಡೆಯುವ ವಯಸ್ಸು ಒಂದು ನಿರ್ದಿಷ್ಟ ವಯಸ್ಸು. ಆಮೇಲೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಅವ್ರಿಗೆ ಗ್ರಹಿಕೆ ಬಂದಿದೆ. ಅದೇ ಏನೋ ಒಂದು ಮಾತು ಹೇಳ್ತಾರಲ್ಲ, ಒಳ್ಳೆ ಹಸುಗೆ ಒಂದು ಪೆಟ್ಟು, ಒಳ್ಳೆ ವ್ಯಕ್ತಿಗೆ ಒಂದು ಮಾತು. ಒಂದು ಮಾತಿನಲ್ಲಿ ಅವನೇನು ಮಾಡಬೇಕು, ತಿದ್ಕೋಬೇಕು. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಚಿಕ್ಕ ಮಕ್ಕಳಿಗೆ ಅದು ಇರಲ್ಲ, ಆ ಗ್ರಹಿಕೆ ಇರಲ್ಲ, ಇದರಲ್ಲಿ ಏನು ಅಪಾಯ ಇದೆ ಅಂತ ಗೊತ್ತಿರಲ್ಲ. ಅದರಿಂದಾಗಿ ಅಟ್ಲೀಸ್ಟ್ ಈ ಕಡ್ಡಿಗಾದರೂ ಹೆದರ್ಕೊಂಡಿರ್ತಾರೆ. ಸೊ ಅದರಿಂದಾಗಿ ನಾವು ರಕ್ಷಣೆ ವಿಷಯದಲ್ಲಿ ಬಂದಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಸಾಕಾಗಲ್ಲ. ಅದರಿಂದಾಗಿ ಅವರಿಗೆ ಆ ಸಮಯದಲ್ಲಿ ದೀಕ್ಷಾ ಸ್ನಾನ ಕೊಡುವುದು ಕೂಡ ಸೂಕ್ತ ಅಲ್ಲ. ಇನ್ನು ಕೆಲವೊಂದು ವಚನಗಳನ್ನ ಬೇಗ ಓದಿ ನಾವು ಮುಗಿಸೋಣ. ಅಪೊಸ್ತಲರ ಕೃತ್ಯಗಳು 8 ನೀಡುವುದಲ್ಲ, 8ನೇ ಅಧ್ಯಾಯದಲ್ಲಿ 35ನೇ ವಚನಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯಗಳು 8:35. ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಫಿಲಿಪ್ಪನು ಕಂಚುಕಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ಸಾರ್ತಾನೆ. ಎಥಿಯೋಪಿಯಾದ ಮಂತ್ರಿ, ಅವನು ಫೈನಾನ್ಸ್ ಮಿನಿಸ್ಟ್ರು, ಎಥಿಯೋಪಿಯಾದ ಫೈನಾನ್ಸ್ ಮಿನಿಸ್ಟ್ರು. ಅವ್ರಿಗೆ ಈ ದೇವರ ವಾಕ್ಯದಿಂದ, ಯೆಶಾಯನ ಪ್ರವಾದನೆ ಗ್ರಂಥದಿಂದ ದೇವರ ವಾಕ್ಯವನ್ನು ವಿವರಿಸಿ ಹೇಳ್ತಾನೆ ಫಿಲಿಪ್ಪನು. ಇದನ್ನು ಕೇಳಿದ ಮೇಲೆ ಅವನೊಳಗೆ ಏನು ಉಂಟಾಯಿತು, ನಂಬಿಕೆ ಉಂಟಾಯಿತು. ಮನಪೂರ್ವಕವಾಗಿ ನಂಬ್ತೀನಿ, 37ನೇ ವಚನದಲ್ಲಿ ಹೇಳ್ತಾನೆ, ಮನಪೂರ್ವಕವಾಗಿ ನಂಬುವುದಾದರೆ ಆಗಬಹುದು ಅಂದಾಗ ಅದಕ್ಕೆ ಅವನು, ನಾನು ನಂಬ್ತೀನಿ, ಯೇಸು ಕ್ರಿಸ್ತನು ದೇವಕುಮಾರನು, ನಮ್ಮೆಲ್ಲರ ರಕ್ಷಣೆಗಾಗಿ ಈ ಲೋಕಕ್ಕೆ ಬಂದಾತನು, ನಾನು ನಂಬ್ತೀನಿ ಅಂತ ಹೇಳ್ತಾನೆ. ಆಗ 36ನೇ ವಚನದಲ್ಲಿ ಓದಿ, ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು? ಅಗೋ ನೀರು, ನನಗೆ ದೀಕ್ಷಾ ಸ್ನಾನ ಆಗುವುದಕ್ಕೆ ಅಡ್ಡಿ ಏನು? ಅವನೊಳಗೆ ಬರ್ತಾ ಇದೆ, ಅವನೊಳಗೆ ವಿವೇಚನೆ ಬರ್ತಾ ಇದೆ, ಅವನೊಳಗೆ ತನ್ನ ಭವಿಷ್ಯದ ಕುರಿತಾದಂಥ ತೀರ್ಮಾನಗಳು ಹೊರಟು ಬರ್ತಾ ಇದೆ. ಅಲ್ಲಿ ನೀರಿದೆ, ನಾನು ದೀಕ್ಷಾ ಸ್ನಾನ ತಗೊಂಡು ನಾನು ನಿತ್ಯ ಜೀವಕ್ಕೆ ಪಾತ್ರನಾಗಬೇಕು ಅಂತ ಹೇಳಿ. ಅನಂತರ 37ನೇ ವಚನದಲ್ಲಿ ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು, ಸಾಕು ಅಂದರೆ 37ನೇ ವಚನ ನಾವು ಈಗಾಗಲೇ ಓದಿದ್ದೇವೆ. ಮನಪೂರ್ವಕವಾಗಿ ನಂಬುವುದಾದರೆ ಆಗುತ್ತೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನಾನು ನಂಬ್ತೀನಿ, ಯೇಸು ಕ್ರಿಸ್ತನು ದೇವಕುಮಾರನು
ಅಂತ ಹೇಳಿ ನಾನು ನಂಬ್ತೀನಿ ಅಂತ ಹೇಳ್ತೇನೆ. ಅಂದರೆ ಮೇಲೆ ಹೇಳಿದಂಥ ಎಲ್ಲ ಸುವಾರ್ಥ ವಾಕ್ಯವನ್ನು, ಯೇಸು ಕ್ರಿಸ್ತನ ರಕ್ಷಣೆಯ ಕಾರ್ಯವನ್ನು ನಾನು ನಂಬ್ತೀನಿ ಅಂತ ಹೇಳಿ ನಂಬಿ ಆತನ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಒಂದಂತೂ ಸತ್ಯ, ದೀಕ್ಷಾ ಸ್ನಾನ ಅನ್ನುವುದು ನಮ್ಮ ಅಂತರ್ಯದಲ್ಲಿ ಉಂಟಾಗುವ ನಂಬಿಕೆ, ಮಾನಸಾಂತರ ಮತ್ತು ನಮ್ಮ ಒಂದು ತೀರ್ಮಾನ, ದೇವರಿಗಾಗಿ ನಾನು ಇನ್ಮೇಲೆ ಜೀವಿಸಬೇಕು, ನಿತ್ಯ ಜೀವಕ್ಕೆ ನಾನು ಬಾಧ್ಯನಾಗಬೇಕೆಂಬಂತಹ ಆ ಒಂದು ತೀರ್ಮಾನ, ಸಮರ್ಪಣೆ ಎಲ್ಲ ಏನು ಬರ್ತದೆ, ಅದರ ನಂತರವೇ ದೀಕ್ಷಾ ಸ್ನಾನ ಕೊಡುವಂಥದ್ದು. ಅದರಿಂದಾಗಿ ಇದು ಬರದೆ ದೀಕ್ಷಾ ಸ್ನಾನ ಸರಿಯಲ್ಲ. ಅದರಿಂದಾಗಿ ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಅನ್ನೋದು ಅದು ಸತ್ಯವೇದದಲ್ಲಿ ಇಲ್ಲದೇ ಇರುವಂಥ ವಿಚಾರ. ಅದು ಕಾಲಕ್ರಮೇಣ 3-4ನೇ ಶತಮಾನದಲ್ಲಿ ಅದು ಬಂದು ಸಭೆಗೆ ಸೇರಿಕೊಂಡಂತಹ ವಿಚಾರ. ಕೆಲವರಿಗೆ ಈ ರೀತಿಯಾಗಿ ಆತಂಕ ಇರ್ಬೋದು, ಹಾಗಾದರೆ ಮಗು ಸತ್ತೋಗ್ಬಿಟ್ರೆ ನರಕಕ್ಕೆ ಹೋಗ್ಬಿಡ್ತದಲ್ಲ ಅಂತ ಹೇಳಿ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ನಮ್ಮ ದೇವರು ಎಂದಿಗೂ ಅನ್ಯಾಯಗಾರನಲ್ಲ. ಗ್ರಹಿಕೆ ನಮ್ಮ ಸರ್ಕಾರನೇ, ನಮ್ಮ ಗೌರ್ಮೆಂಟೇ ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ಮೇಲೆ ಅವ್ರಿಗೆ ಆ ಶಿಕ್ಷೆ ಕೊಡೋಕ್ಕಾಗಲ್ಲ, ಜೈಲಿಗೆ ಹಾಕಲ್ಲ ಅಂತ ಹೇಳಿ ರಿಮೈಂಡ್ ಹೋಮ್ಗೆ ಹಾಕಿ ಅವ್ರನ್ನ ಸನ್ಮಾರ್ಗದಲ್ಲಿ ನಡೆಸೋಕ್ಕೆ ಪ್ರಯತ್ನ ಮಾಡುವಾಗ ದೇವ್ರು ಮಾತ್ರ ಚಿಕ್ಕ ಮಕ್ಕಳನ್ನ ತಗೊಂಡೋಗಿ ನರಕಕ್ಕೆ ದೊಬ್ಬಿಡ್ತಾರ? ನಮ್ಮ ದೇವರು ಎಂದಿಗೂ ಅನ್ಯಾಯಗಾರನಲ್ಲ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 14ನೇ ವಚನದಲ್ಲಿ, ಚಿಕ್ಕ ಮಕ್ಕಳನ್ನು ನನ್ನ ಹತ್ರ ಬರಲಿಕ್ಕೆ ಬಿಡಿ, ಅವ್ರಿಗೆ ಅಡ್ಡಿ ಮಾಡಬೇಡ್ರಿ. ಓದಿ. ಮತ್ತಾಯ 19:14. ಆದರೆ ಯೇಸು, ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ, ಪರಲೋಕ ರಾಜ್ಯವು ಇಂಥವರದೇ. ಅವ್ರಿಗೆ ಅಡ್ಡಿ ಇಲ್ಲ, ಚಿಕ್ಕ ಮಕ್ಕಳಿಗೆ ಅಡ್ಡಿ ಇಲ್ಲ. ಅವ್ರು ಮಾಡುವ ಅಪರಾಧ, ಅವ್ರು ಮಾಡುವ ತಪ್ಪು ಅವರ ಸ್ವಇಚ್ಛೆಯಿಂದ ಆಗುವಂಥದ್ದಲ್ಲ. ಅವರ ಸನ್ನಿವೇಶ ಸಂದರ್ಭದ ನಿಮಿತ್ತವಾಗಿ ಅವರು ಆ ರೀತಿಯಾಗಿ ಮಾಡುವಂಥದ್ದಾಗಿರ್ತದೆ. ಅವ್ರಿಗೆ ಸ್ವಂತ ನಿರ್ಧಾರದಿಂದ ಮಾಡಿದ್ದಲ್ಲ. ಅದನ್ನು ಅಪರಾಧ ಅವ್ರ ಮೇಲೆ ಬರೋದಿಲ್ಲ. ಅದರಿಂದಾಗಿ ಮಕ್ಕಳ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಆದರೆ ಅವರು ಬೆಳೆಯುವ ದಿನಗಳಲ್ಲಿ ಅವರಿಗೆ ರಕ್ಷಣೆ ಬೇಕಲ್ಲ, ಅದಕ್ಕೆ ಚಿಕ್ಕ ವಯಸ್ಸಿನಿಂದಲೇ ಅವ್ರನ್ನ ಸನ್ಮಾರ್ಗದಲ್ಲಿ ಅವ್ರನ್ನ ಬೆಳೆಸಬೇಕು. ಹಾಗಾದರೆ ಅವ್ರು ಏನು ತಪ್ಪು ಮಾಡಿದ್ರು ಚಿಂತೆ ಮಾಡಬೇಡಿ ಅಂತ ನಾವು ಬಿಡಬಾರ್ದು. ಯಾಕಂದರೆ ಅವರು ಮುಂದೆ ಅದೇ ತಪ್ಪು ಮಾರ್ಗದಲ್ಲಿ ಹೋಗಿ ಅವರು ದೊಡ್ಡ ಅನಾಹುತ ತಂದು ಹಾಕ್ಕೊಬಿಡ್ತಾರೆ. ಅದರಿಂದ ಮಕ್ಕಳಲ್ಲಿ ತಪ್ಪು ಕಂಡಾಗ ತಂದೆ ತಾಯಿಗಳು ಆಗಲೇ ಅವ್ರಿಗೆ ಬುದ್ಧಿ ಹೇಳಿ, ಅಂದರೆ ಚಿಕ್ಕ ಮಕ್ಕಳಾಗಿದ್ದರೆ 2 ಪೆಟ್ಟಾದರೂ ಕೊಟ್ಟು, 2 ಏಟು ಕೊಟ್ಟು ಅವ್ರನ್ನ ತಿದ್ದಿ ಸರಿ ಮಾಡಿ ಇನ್ಮೇಲೆ ಅದು ಮಾಡದ ಹಾಗೆ ಸನ್ಮಾರ್ಗದಲ್ಲೇ ನಾವು ಬೆಳೆಸಬೇಕು. ಅವರು ಒಂದು ಹಂತ ಬರುವಾಗ ಅವರು ಆ ಸನ್ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ಮಧ್ಯೆ ಅವರನ್ನು ದೇವರಿಗೆ ಯಾವ ಕಾರಣಕ್ಕೂ ಅವ್ರ ಮೇಲೆ ದೇವರು ಅಪರಾಧವನ್ನು ಹೊರಿಸಲಿಕ್ಕೆ ದೇವರು ಅನ್ಯಾಯಗಾರನಲ್ಲ. ಯಾಕಂದರೆ ಅವ್ರಿಗಿನ್ನೂ ಆ ವಿವೇಚನೆ ಅನ್ನುವುದು ಇರೋದಿಲ್ಲ. ಪರಲೋಕ ರಾಜ್ಯ ಅಂಥವ್ರದ್ದು, ಅವ್ರನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಯಾವುದು ಮುಗ್ಧ ಮಕ್ಕಳು, ನಿಷ್ಕಪಟ ಮಕ್ಕಳು, ಯಾವ ಕೆಟ್ಟದ್ದು ಒಳ್ಳೆಯದು ಯಾವುದನ್ನು ತಿಳಿಯದಂಥ ಮಕ್ಕಳು. ಅದರಿಂದಾಗಿ ಮಕ್ಕಳ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಆದರೆ ಅವ್ರನ್ನ ಸನ್ಮಾರ್ಗದಲ್ಲಿ ನಡೆಸಿ ಮುಂದೆ ಅವ್ರ ರಕ್ಷಣಾ ಅನುಭವವನ್ನು ಹೊಂದಿಕೊಳ್ಳಿಕ್ಕೂ ನಿತ್ಯ ಜೀವದ ಮಾರ್ಗದಲ್ಲಿ ನಡೀಲಿಕ್ಕೂ ಅವ್ರನ್ನ ಬೆಳೆಸಬೇಕಾಗಿರೋದು ತಂದೆ ತಾಯಿಗಳಾದ ನಮ್ಮ ಜವಾಬ್ದಾರಿಕೆ. ಅವರು ಒಂದು ನಿರ್ದಿಷ್ಟ ಹಂತಕ್ಕೆ ಬಂದಾಗ ಅವರಿಗೆ ರಕ್ಷಣಾ ಮಾರ್ಗವನ್ನು ನಡೆಸಿ ಅವರು ದೀಕ್ಷಾ ಸ್ನಾನ ತಗೊಳ್ಳುವಂತೆ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಆಲೋಚನೆ ಕೊಟ್ಟು, ಮಕ್ಕಳೇ ಇದೇ ಸುಮ್ಮನೆ ಹೋಗಬೇಡಿಯಪ್ಪ, ನೀವು ಕೂಡ ದೇವ್ರನ್ನ ಕಂಡುಕೊಳ್ಳಿ, ಈ ರೀತಿಯಾಗಿ ಸುವಾರ್ತೆ ಹೇಳ್ತದೆ, ರಕ್ಷಣಾ ಮಾರ್ಗ ಈ ರೀತಿಯಾಗಿದೆ, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಅಂತೆಲ್ಲ ಅವರಿಗೆಲ್ಲ ಹೇಳಿಕೊಟ್ಟು ಅವ್ರನ್ನ ದೀಕ್ಷಾ ಸ್ನಾನಕ್ಕೆ ನಡೆಸಬೇಕಾಗಿರುವುದು ತಂದೆ ತಾಯಿಗಳ ಜವಾಬ್ದಾರಿಕೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿರುವ, ಮಗುವಾಗಿದ್ದಾಗ ದೀಕ್ಷಾ ಸ್ನಾನ ಇಟ್ ಈಸ್ ಇನ್ವ್ಯಾಲಿಡ್. ಅವರು ಒಂದು ಪರಿಪಕ್ವತೆಗೆ ಬಂದಾಗ ಅವರೊಳಗೆ ಪಾಶ್ಚಾತ್ತಾಪ ಉಂಟಾಗಿ, ನಾನು ಮಾಡ್ತಾ ಇರೋದು ತಪ್ಪು, ನಾನು ಮಾಡ್ತಾ ಇರೋದು ಸರಿಯಲ್ಲ, ಇದು ಸರಿ ಇದು ಸರಿ ಇಲ್ಲ ಅಂತ ಹೇಳಿ ಆ ವಿವೇಚನೆ ಬಂದ ಮೇಲೆ ತಮ್ಮ ತಪ್ಪು ಮಾರ್ಗಗಳನ್ನು ದೇವರ ಹತ್ರ ಒಪ್ಪಿಸ್ಕೊಟ್ಬಿಟ್ಟು ಇನ್ಮೇಲೆ ಕರ್ತನಿಗಾಗಿ ಜೀವಿಸ್ತಾನೆ ಅಂತ ನಿಜವಾದ ಮಾನಸಾಂತರದೊಂದಿಗೆ ಬಂದು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದೇ ಸರಿಯಾದ ಕ್ರಮ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದರಿಂದಾಗಿ ಅಡಲ್ಟ್ ಬ್ಯಾಪ್ಟಿಸಮ್ ಅಂದರೆ ಒಂದು ನಿರ್ದಿಷ್ಟ ಪರಿಪಕ್ವತೆಗೆ, ನಿರ್ದಿಷ್ಟ ವಯಸ್ಸಿಗೆ ಬಂದ ಮೇಲೇ ಅವರು
ಅವರ ಅಂತರ್ಯದಲ್ಲಿ ಮಾನಸಾಂತರ ಹೊಂದಿ, ನಂಬಿ ಅಂತರ್ಯದಲ್ಲಿ ಮಾನಸಾಂತರ ಹೊಂದಿ ಆಮೇಲೆ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು ಸೂಕ್ತ, ದೇವರ ವಾಕ್ಯಾನುಸಾರವಾಗಿ. ನಾನು ಕೂಡ ಒಂದು ಕಾಲದಲ್ಲಿ ನನಗೆ ಮೊದಲೇ ದೀಕ್ಷಾ ಸ್ನಾನ ಆಗಿದೆ ಅಂತ ಹೇಳಿ ತಳ್ಳಿ ಹಾಕ್ತಾ ಇದ್ದೆ. ದೇವರು ಅನೇಕ ವಾಕ್ಯಗಳ ಮೂಲಕವಾಗಿ ದೀಕ್ಷಾ ಸ್ನಾನದ ಕುರಿತಾಗಿ ನನಗೆ ಕ್ಲಾರಿಫೈ ಮಾಡ್ತಾಯಿದ್ರು. ಆದರೂ ಕೂಡ ನನಗೆ ಮೊದಲೇ ದೀಕ್ಷಾ ಸ್ನಾನ ಆಗಿದೆಯಲ್ಲ ಅಂತ ನಾನು ಆಲೋಚನೆ ಮಾಡ್ತಾಯಿದ್ದೆ. ಒಂದು ದಿನ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ನನ್ನ ಜೊತೆ ಮಾತಾಡಿದ್ರು. ನಂಬಿ ದೀಕ್ಷಾ ಸ್ನಾನ ಹೊಂದುವವನು ರಕ್ಷಣೆ ಹೊಂದ್ತಾನೆ, ನಂಬದೆ ಹೋದವನು ದಂಡನೆಗೆ ಗುರಿ ಆಗ್ತಾನೆ. ನಾನು ದೇವರಿಗೆ ಅಲ್ಲೇ ಒಪ್ಪಿಸ್ಕೊಟ್ಟೆ. ಸ್ವಾಮಿ, ನಾನು ನಂಬ್ತೀನಪ್ಪ, ನಿನ್ನ ವಾಕ್ಯವನ್ನು ನಾನು ನಂಬ್ತೀನಿ. ನನ್ನ ಆಲೋಚನೆ, ನನ್ನ ಸಂಪ್ರದಾಯ ಅದೆಲ್ಲ ಬಿಟ್ಟಾಕ್ಬಿಟ್ಟು ಐ ಬಿಲೀವ್ ಯೋರ್ ವರ್ಡ್ ಲಾರ್ಡ್. ನಿನ್ನ ವಾಕ್ಯ ಏನು ಹೇಳ್ತದೆ ಅದನ್ನು ನಾನು ನಂಬ್ತೀನಿ. ಹೌದು, ನಾನು ಮಾನಸಾಂತರ ಹೊಂದಿ, ನಾನು ಪಶ್ಚಾತ್ತಾಪಪಟ್ಟು, ನಾನು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು. ನನ್ನ ತಂದೆ ತಾಯಿಗಳು ಅವರು ಭಯಭಕ್ತಿಯಿಂದ ತಗೊಂಡೋಗಿ ದೇವಾಲಯದಲ್ಲಿ ಡೆಡಿಕೇಟ್ ಮಾಡಿದ್ದಾರೆ, ಸಂತೋಷ. ಆದರೆ ಅದನ್ನೇ ದೀಕ್ಷಾ ಸ್ನಾನ ಅಂತ ನಾನು ಮೋಸ ಹೋಗ್ಬಿಡಬಾರ್ದು. ನನ್ನ ಜೀವಿತವನ್ನು ನಿನಗೆ ನಾನು ಡೆಡಿಕೇಟ್ ಮಾಡಬೇಕು ಅಂತ ಹೇಳಿ ತಕ್ಷಣ ಪಕ್ಕದ ಬೀದಿಯಲ್ಲೇ ನಾನು ಭಾನುವಾರಗಳಲ್ಲಿ ಚರ್ಚ್ಗೆ ಹೋಗ್ತಾ ಇದ್ದಂಥ ಒಂದು ಸಭೆ ಇತ್ತು. ತಕ್ಷಣ ಅಲ್ಲಿಗೆ ಓಡೋಗಿ ಪಾಸ್ಟರ್ ಹತ್ರ ಕೇಳಿದೆ, ಪಾಸ್ಟರ್ ನನಗೂ ದೀಕ್ಷಾ ಸ್ನಾನ ಕೊಡ್ರಿ ಅಂತ ಹೇಳಿ. ಆಮೇಲೆ ಅವರು ಕ್ರಮಬದ್ಧವಾಗಿ ದೀಕ್ಷಾ ಸ್ನಾನ ಅಂದ್ರೇನು, ಯಾಕೆ ತಗೋಬೇಕು, ತಗೊಂಡ್ರೆ ಏನು ಲಾಭ, ತಗೊಳ್ಳಿಲ್ಲ ಅಂದರೆ ಏನು ನಷ್ಟ, ನಾವು ಹೇಗೆ ತಗೋಬೇಕು ಅನ್ನೋದನ್ನೆಲ್ಲ ಕ್ರಮಬದ್ಧವಾಗಿ ನಮಗೆ ಹೇಳಿಕೊಟ್ಟು ಒಂದಿನ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇನ್ಯಾರಾದರೂ ದೀಕ್ಷಾ ಸ್ನಾನ ತಗೊಳ್ಳದೇ ಇರುವುದಾದರೆ ಲೇಟ್ ಮಾಡಬೇಡಿ. ಮುಂದೆ ಬರುವ ದಿನಗಳು ಬಹಳ ಕಠಿಣವಾದ ದಿನಗಳು. ನೀವು ದೀಕ್ಷಾ ಸ್ನಾನ ತಗೊಳ್ಬೇಕು ಅಂತ ಆಸೆ ಪಟ್ಟರೂ ಸಹ ಅವಕಾಶ ಸಿಗಲ್ಲ. ಅದರಿಂದಾಗಿ ಈಗಲೇ ನೀವು ಅದಕ್ಕಾಗಿ ತವಕ ಪಡಿ, ದೇವರ ಹತ್ರ ಕೇಳಿ, ನನಗೂ ಅವಕಾಶ ಮಾಡಿಕೊಡಪ್ಪ ಅಂತ ಕೇಳಿ. ನಿಜವಾದ ಮಾನಸಾಂತರ, ಹೃದಯದಲ್ಲಿ ಮಾನಸಾಂತರ ಹೊಂದಿ, ನಂಬಿ ಹೃದಯದಲ್ಲಿ ಮಾನಸಾಂತರ ಹೊಂದಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಳ್ರಿ. ನಿತ್ಯ ರಾಜ್ಯದಲ್ಲಿ ನಿರಂತರ ಸಂತೋಷವನ್ನು ಹೊಂದುವುದಕ್ಕೆ ನೀವು ಕೂಡ ಪಾತ್ರರಾಗಿರಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಪ್ರಾಂತ್ಯದಲ್ಲಿ ಇನ್ನು ಯಾರಾದರೂ ದೀಕ್ಷಾ ಸ್ನಾನ ತಗೊಳ್ಳದೇ ಇರುವುದಾದರೆ, ಅಥವಾ ಮಗುವಾಗಿದ್ದಾಗ ನನಗೆ ಆಯಿತು ಅಂತ ಹೇಳಿ ಅದನ್ನೇ ನಂಬಿ ಮೋಸ ಹೋಗಿದ್ರೆ ಅವರ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ, ಅವ್ರಿಗೆ ಗ್ರಹಿಕೆಯನ್ನು ಕೊಡಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಇರೋದು ಒಂದೇ ಒಂದು ಜೀವಿತ, ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಸಂಪ್ರದಾಯಗಳು ಬದಲಾಗ್ತಾ ಇರ್ತವೆ, ಚೇಂಜ್ ಆಗ್ತಾ ಇರ್ತವೆ, ಆದರೆ ನಿನ್ನ ವಾಕ್ಯ ಬದಲಾಗೋದಿಲ್ಲ. ಈ ವಾಕ್ಯ ಬದಲಾಗೋದಿಲ್ಲ. ಆಕಾಶ ಭೂಮಿ ಅಳಿದು ಹೋದರೂ ಈ ವಾಕ್ಯ ಬದಲಾಗೋದಿಲ್ಲ. ಥ್ಯಾಂಕ್ ಯು. ವಾಕ್ಯದ ಪ್ರಕಾರ ನನ್ನ ಜೀವಿತ ಇರಬೇಕಪ್ಪ. ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇನ್ನೂ ಈ ರೀತಿಯಾಗಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಂಡಿಲ್ಲ, ಮಾನಸಾಂತರ ಹೊಂದಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಂಡಿಲ್ಲ, ಅವರೆಲ್ಲರಿಗೂ ಒಂದು ಅವಕಾಶ ಕೊಡಪ್ಪ ಅಂತ ಕೇಳಿ. ಒಂದು ವೇಳೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವವರಲ್ಲೇ ಯಾರಾದರೂ ಇನ್ನೂ ನನಗೆ ಮಗುವಾಗಿದ್ದಾಗಲೇ ದೀಕ್ಷಾ ಸ್ನಾನ ಆಯಿತು ಅಂತ ಹೇಳಿ ನೆನೆಸ್ಕೊಂಡಿದ್ರೆ, ದಯವಿಟ್ಟು ನೀವು ಮೋಸ ಹೋಗಿಬಿಡಬೇಡಿ. ಈಗ ಒಪ್ಪಿಸ್ಕೊಡಿ, ಡ್ಯಾಡಿ ನನ್ನನ್ನು ಕ್ಷಮಿಸು, ನನಗೆ ನಿತ್ಯ ಜೀವನ ಕೊಡಪ್ಪ, ನಾನು ನಂಬ್ತೇನೆ, ನನ್ನ ಪಾಪಗಳಿಗಾಗಿ ನೀನು ಶಿಲುಬೆಯಲ್ಲಿ ಬಲಿಯಾದೆ, ನನ್ನನ್ನು ನಿನ್ನ ರಕ್ತವನ್ನು ತೊಳೆದು ಶುದ್ಧ ಮಾಡಪ್ಪ ಅಂತ ಹೇಳಿ ಒಂದು ಮಾನಸಾಂತರದೊಂದಿಗೆ ಒಪ್ಪಿಸಿಕೊಟ್ಟು ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ ಮನಸ್ಸು ಮಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಈಗ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವವರಲ್ಲಿ ಯಾರಾದರೂ ಇನ್ನೂ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೇ ಇರುವುದಾದರೆ, ಅಥವಾ ಮಗುವಾಗಿದ್ದಾಗಲೇ ದೀಕ್ಷಾ ಸ್ನಾನ ಆಯಿತು ಅಂತ ಹೇಳಿ ನಂಬಿ ಮೋಸ ಹೋಗ್ತಾ ಇದ್ದರೆ, ಕರ್ತನೆ ಅವರೆಲ್ಲರನ್ನ ನೀನು ಮುಟ್ಟು ಸ್ವಾಮಿ, ಅವರ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ನಿಜವಾದ ದೀಕ್ಷಾ ಸ್ನಾನ, ಅರ್ಥಗರ್ಭಿತವಾದ ದೀಕ್ಷಾ ಸ್ನಾನ, ನಿನ್ನ ವಾಕ್ಯ ಸೂಚಿಸುವಂಥ ಹೇಳುವಂತಹ ದೀಕ್ಷಾ ಸ್ನಾನ, ಥ್ಯಾಂಕ್ ಯು. ಪ್ರತಿಯೊಬ್ಬರ ಜೀವಿತದಲ್ಲೂ ಕರ್ತನೆ ಒದಗಿ ಬರಲಿ ಸ್ವಾಮಿ. ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿಯಪ್ಪ. ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ ಯಾರಿಗಾದ್ರೂ ಅವಕಾಶ ಇದುವರೆಗೆ ಆಗಲಿಲ್ಲ ಅಂದರೆ ಇನ್ಮೇಲೆ ಅವಕಾಶ ಆಗಲಿ ಸ್ವಾಮಿ, ಅವಕಾಶ ಸಿಗಲಿಯಪ್ಪ. ಥ್ಯಾಂಕ್ ಯು ಜೀಸಸ್. ಅದು ಮಾತ್ರ ಅಲ್ಲ, ನಮ್ಮ ರಾಜ್ಯದಂತ, ನಮ್ಮ ದೇಶದಾದ್ಯಂತ ಕರ್ತನೆ ದೀಕ್ಷಾ ಸ್ನಾನ ತಗೊಳ್ಳದೇ ಇರುವ ಎಲ್ಲರಿಗೂ ಸಹ ನಿಜವಾದ ಮಾನಸಾಂತರದೊಂದಿಗೆ ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡು ಸ್ವಾಮಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋದವನು ದಂಡನೆಗೂ ಗುರಿಯಾಗುವನು. ಇದು ನಿನ್ನ ಕರ್ತನೆ ಆಜ್ಞೆ. ಹಲ್ಲೆಲೂಯಾ. ಇದನ್ನು ನೆರವೇರಿಸಲೇಬೇಕು. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಈ ಭಾಗ್ಯ ಕೊಡು ಸ್ವಾಮಿ. ಎಲ್ಲ ಜಾತಿ ಜನರು
ಈ ರಕ್ಷಣಾ ಅನುಭವವನ್ನು ಪಡ್ಕೊಳ್ಬೇಕು ಸ್ವಾಮಿ. ಎಲ್ಲ ಭಾಷೆ, ಕುಲ, ಎಲ್ಲರೂ ಸಹ ಈ ರಕ್ಷಣಾ ಅನುಭವವನ್ನು ಪಡ್ಕೊಳ್ಬೇಕಪ್ಪ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲರಿಗೂ ಈ ಭಾಗ್ಯ ಕೊಡು ಸ್ವಾಮಿ. ಒಂದು ವೇಳೆ ಕರ್ತನೆ ಮಗುವಾಗಿದ್ದಾಗಲೇ ನನಗೆ ದೀಕ್ಷಾ ಸ್ನಾನ ಆಯಿತು ಅಂತ ಹೇಳಿ ಯಾರಾದರೂ ಕರ್ತನ ಆ ರೀತಿಯಾಗಿ ನೆನೆಸ್ಕೊಂಡಿದ್ರೆ ಅವ್ರನ್ನ ನೀನು ಮುಟ್ಟು ಸ್ವಾಮಿ. ಅವರಿಗೆ ಮನೋನೇತ್ರಗಳನ್ನು ಬೆಳಗಿಸಪ್ಪ. ದೀಕ್ಷಾ ಸ್ನಾನ ನಿಜವಾದ ಸತ್ಯವೇದ ಹೇಳುವ ದೀಕ್ಷಾ ಸ್ನಾನ ಹೇಗಿರಬೇಕೆಂಬುದಾಗಿ ಕರ್ತನ ಅವರಿಗೆ ಗ್ರಹಿಕೆಯನ್ನು ಉಂಟು ಮಾಡು ಸ್ವಾಮಿ. ನಿಜವಾದ ಮಾನಸಾಂತರದೊಂದಿಗೆ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡಪ್ಪ. ಥ್ಯಾಂಕ್ ಯು. ನಿನ್ನ ಜವಾಬ್ದಾರಿಕೆಯುಳ್ಳ ಹಸ್ತದಲ್ಲಿ ಎಲ್ಲರನ್ನು ಒಪ್ಪಿಸಿಕೊಡುತ್ತೇವೆ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಈ ದಿನ ನಾವು ವಿಜಯಪುರ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ವಿಜಯಪುರ ಜಿಲ್ಲೆಗೋಸ್ಕರವಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವೆ. ಥ್ಯಾಂಕ್ ಯು. ನಿನ್ನ ವಿಶೇಷ ಕೃಪೆಯನ್ನು ವಿಜಯಪುರ ಜಿಲ್ಲೆಗೆ ಅನುಗ್ರಹಿಸು. ವಿಜಯಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಅಧಿಕಾರಿ ವರ್ಗದವರು ನಿನ್ನ ಕೃಪೆಯನ್ನು ಅನುಭವಿಸಲಿ. ಥ್ಯಾಂಕ್ ಯು. ಅವ್ರಿಗೆ ಬೇಕಾದ ಆರೋಗ್ಯವನ್ನು, ಕೃಪೆಯನ್ನು ಕೊಡು ಸ್ವಾಮಿ. ರಕ್ಷಣಾ ಅನುಭವ ಕೊಡಪ್ಪ. ಎಲ್ಲ ಜನಪ್ರತಿನಿಧಿಗಳಿಗೆ ರಕ್ಷಣಾ ಅನುಭವ, ನಿತ್ಯ ಜೀವದ ನಿರೀಕ್ಷೆಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ ಕರ್ತನೆ, ನಿಜವಾದ ಮಾನಸಾಂತರವನ್ನು, ರಕ್ಷಣಾ ಅನುಭವವನ್ನು ಕೂಡ ಅವರು ಅನುಭವಿಸುವಂತೆ ಸಹಾಯ ನೀಡಪ್ಪ. ದೀಕ್ಷಾ ಸ್ನಾನದ ಅವಕಾಶವನ್ನು ಒದಗಿಸಿಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಅಧಿಕಾರಿ ವರ್ಗದವರನ್ನು ಆಶೀರ್ವದಿಸಪ್ಪ. ಅವ್ರಿಗೂ ರಕ್ಷಣಾ ಅನುಭವ ಕೊಡು ಸ್ವಾಮಿ. ಕರ್ತನೆ, ಈ ವರ್ಷ ವಿಜಯಪುರ ಜಿಲ್ಲೆಯಲ್ಲಿ ಒಳ್ಳೆ ಮಳೆ ಆಗಲಿ, ಸಕಾಲದಲ್ಲಿ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ. ವಿಜಯಪುರ ಜಿಲ್ಲೆಯ ಎಲ್ಲ ಜನರು ಆಶೀರ್ವದಿಸಲ್ಪಡಲಿ. ವ್ಯಾಪಾರದಲ್ಲಿ, ಬಿಸ್ನೆಸ್ನಲ್ಲಿ, ದಿನಗೂಲಿ ಕೆಲಸ ಕಾರ್ಯಗಳಲ್ಲಿ ಕರ್ತನ ಕೂಲಿ ಕಾರ್ಮಿಕರಾಗಿ ದುಡಿಯುವಂಥವರಲ್ಲಿ ಕರ್ತನ ಯಾರೆಲ್ಲ ಸಾಕ್ತಾ ಇದ್ರು ಅವರೆಲ್ಲರಿಗೂ ಈ ವರ್ಷ ಒಳ್ಳೆ ಏಳಿಗೆ, ಅಭಿವೃದ್ಧಿ ಉಂಟಾಗಲಿ ಸ್ವಾಮಿ. ಕೆಲಸದ ಅವಕಾಶಗಳು ಉಂಟಾಗಲಿ, ಬಿಸ್ನೆಸ್ಗಳು ನಡೀಲಿ ಯೇಸುವಿನ ನಾಮದಲ್ಲಿ. ವಿಜಯಪುರ ಜಿಲ್ಲೆಯ ಎಲ್ಲ ಕರ್ತನ ಜನರ ನಿನ್ನ ಕೈಗೆ ಒಪ್ಪಿಸ್ತೇವೆ. ಎಲ್ಲರಿಗೂ ಆರೋಗ್ಯ ಕೊಡಪ್ಪ. ಅನಾರೋಗ್ಯದಲ್ಲಿರುವವರು, ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಇರುವಂಥವರು, ರೋಗದಲ್ಲಿ, ನಾನಾ ಕಾಯಿಲೆಯಲ್ಲಿ, ನೋವು ಸಂಕಟದಲ್ಲಿ ನರಳ್ತಾ ಇರುವವರು, ಅವರೆಲ್ಲರನ್ನ ನೀನು ಕರುಣಿಸು ಸ್ವಾಮಿ. ಅವರೆಲ್ಲರಿಗೂ ನಿನ್ನ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ವಿಜಯಪುರ ಜಿಲ್ಲೆಯಲ್ಲಿ ಉಜ್ಜೀವನ ಉಂಟಾಗಲಿ ಸ್ವಾಮಿ. ಜನರು ಗುಂಪು ಗುಂಪಾಗಿ ರಕ್ಷಣೆ ಹೊಂದಲಿ. ಈಗಾಗಲೇ ಇರುವ ಸಭೆಗಳಿಗಾಗಿ, ಸೇವಕರುಗಳಿಗಾಗಿ ಸ್ತೋತ್ರ. ಒಂದೊಂದು ಸೇವೆಯನ್ನು ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸೇವೆಗಳನ್ನು ಆಶೀರ್ವದಿಸಪ್ಪ. ಸಭೆಗಳನ್ನು ಆಶೀರ್ವದಿಸಪ್ಪ. ಸಭೆಗಳಲ್ಲಿ ವಿಸ್ತರಣೆ ಉಂಟಾಗಲಿ. ಸೇವೆಯ ಅಗತ್ಯಗಳು ಸಂಧಿಸಲ್ಪಡಲಿ. ವಾಹನಗಳು ಬರಲಿ, ಕಟ್ಟಡಗಳು ಬರಲಿ, ಕರ್ತನೆ ಲ್ಯಾಂಡ್ ಬರಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಎಲ್ಲ ಸೇವೆಗೂ ಕೂಡ ಉನ್ನತದಿಂದ ಕರ್ತನೆ ಉತ್ತೇಜನ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸೇವಕರುಗಳನ್ನು ಇನ್ನೂ ಬಲದಿಂದ ನಡುಕಟ್ಟು ಸ್ವಾಮಿ. ಬಲಪಡಿಸಪ್ಪ, ಉಪಯೋಗಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ವಿಜಯಪುರ ಜಿಲ್ಲೆಯಲ್ಲಿ ಇನ್ನು ಎಲ್ಲೆಲ್ಲಿ ಸೇವೆಗಳು ಪ್ರಾರಂಭ ಆಗಿಲ್ವೋ ಎಲ್ಲ ಕಡೆಗಳಲ್ಲಿ ಸೇವೆಗಳು ಪ್ರಾರಂಭ ಆಗಲಿ. ವಾಕ್ಯ ಹರಡಲಿ ಸ್ವಾಮಿ. ಜನರೆಲ್ಲ ರಕ್ಷಣೆ ಹೊಂದಲಿ. ವಿಜಯಪುರ ಜಿಲ್ಲೆಯಲ್ಲಿ ಸಮಾಧಾನ ಇರಲಿ, ನೆಮ್ಮದಿ ಇರಲಿ. ಜನ ನೆಮ್ಮದಿಯಾಗಿ ಜೀವನ ಮಾಡಲಿ ಅಪ್ಪ. ಹಾಲೆಲೂಯ. ಗಲಿಬಿಲಿಯನ್ನು ಹುಟ್ಟಿಸುವಂಥ, ಗೊಂದಲವನ್ನು ಹುಟ್ಟಿಸುವಂಥ ಎಲ್ಲ ಅಂಧಕಾರ ಕ್ರಿಯೆಗಳು ಲಯವಾಗಲಿ. ಥ್ಯಾಂಕ್ ಯು ಜೀಸಸ್. ನೀನು ಆಶೀರ್ವದಿಸು, ಆಶೀರ್ವದಿಸು ಸ್ವಾಮಿ. ಹಾಗೆ ಈ ಸಮಯದಲ್ಲಿ ಕರ್ತನೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನ ನಿನ್ನ ಕೈಗೆ ಒಪ್ಪಿಸ್ತೇವೆ. ಈ ದಿನ ಕರ್ತನೆ ಶುಭ ದಿನವಾಗಿರಲಿ. ಈ ದಿನ ಸಮಾಧಾನ ದಿನ ಆಗಿರಲಿ. ಈ ದಿನ ನೆಮ್ಮದಿಯ ದಿನ ಆಗಿರಲಿ. ಈ ದಿನವನ್ನು ನೆಮ್ಮದಿಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಕೈಟು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಜಯ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾದು ನಡೆಸು ಸ್ವಾಮಿ. ಪ್ರಯಾಣಗಳಲ್ಲೆಲ್ಲ ಜೊತೆಗಿರು, ಸುರಕ್ಷತೆ ಕೊಡು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.